ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತ ಅತ್ಯುನ್ನತವಾದಂತ ಮಧುರೋಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಮ ಮಿನಿಸ್ಟ್ರೀಸ್ ಮೂಲಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಈ ನೂತನ ದಿನಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯರೇ, ಎಷ್ಟೋ ಜನರು ದಿನವನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಆದ್ರೆ ನಾವೆಷ್ಟೋ ಧನ್ಯರಾಗಿದ್ದೇವೆ. ಆತನ ಮಕ್ಕಳಾಗಿ ಆತನ ಒಂದು ಕೃಪೆಯನ್ನು ಹೊಂದಿಕೊಂಡು ಸಂತೋಷದಿಂದ ಈ ಒಂದು ಮುಂಜಾನೆಯನ್ನು ಕಾಣಲಿಕ್ಕೆ. ಆಮೇಲೆ ಈ ಮುಂಜಾನೆ ಎಷ್ಟೋ ಜನ ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನೂ ಅನೇಕರು ವೃದ್ಧ ಮಾಡ್ತಾ ಇದ್ದಾರೆ, ಇನ್ನೂ ಅನೇಕರು ಮರಣದ ಹಾಸಿಗೆಯಲ್ಲಿದ್ದಾರೆ. ನಾವು ಕಷ್ಟಗಳಲ್ಲಿಯೂ ನಷ್ಟಗಳಲ್ಲಿಯೂ ವೇದನೆಯಲ್ಲಿಯೂ ದುಃಖದಲ್ಲಿಯೂ ದೇವರು ನಮ್ಮನ್ನ ಎಷ್ಟೋ ಧೈರ್ಯಪಡಿಸ್ತಾ ಈ ದಿನವನ್ನ ಒದಗಿಸಿಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೋಸ್ಕರ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಆಮೇನ್. ದೇವರಿಗೆ ಸ್ತೋತ್ರ. ಅನೇಕ ಸಂದರ್ಭದಲ್ಲಿ ಎಲ್ಲವೂ ಕೂಡ ಎಲ್ಲಾ ಕಡೆಯಿಂದ ಸುತ್ತಲೂ ಪರಿಸ್ಥಿತಿಗಳೆಲ್ಲವೂ ಇಕ್ಕಟ್ಟಾಗಿ ಬಿಕ್ಕಟ್ಟಾಗಿ ಇರುವಾಗ ಬಿದ್ದು ಹೋದಂತ ಪರಿಸ್ಥಿತಿಗೆ ಬಂದ್ಬಿಡ್ತೇವೆ ಪ್ರಿಯರೇ, ಕುಗ್ಗಿ ಹೋಗ್ಬಿಡ್ತೇವೆ. ಯಾರು ಸಮಾಧಾನ ಪಡಿಸೋರು ಇರೋದಿಲ್ಲ, ಧೈರ್ಯ ಹೇಳೋರು ಇರೋದಿಲ್ಲ. ಅಂತ ಸ್ಥಿತಿಯಲ್ಲಿ ಏನಾದ್ರೂ ನೀವು ಹಾದು ಹೋಗ್ತಾ ಇದ್ದೀರಾ? ಎಲ್ಲವೂ ಇಕ್ಕಟ್ಟಾಗಿದೆ, ಎಲ್ಲ ಬಾಗಿಲು ಮುಚ್ಚಿ ಹೋಗ್ಬಿಟ್ಟಿದೆ. ಇನ್ನೇನ್ ಮಾಡ್ಲಿ ನನ್ನ ಜೀವನದಲ್ಲಿ, ಎಷ್ಟು ಪ್ರಯತ್ನ ಪಡ್ಲಿ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ಅದೇನೇ ಆಗಿರ್ಬೋದು, ಒಂದಾದ್ಮೇಲೆ ಒಂದು ಭಯಂಕರವಾದ ಪರಿಸ್ಥಿತಿಗಳು ನಾನು ಎದುರಿಸ್ತಾ ಇದ್ದೀನಲ್ಲ, ಇದೆಲ್ಲದಕ್ಕೆ ಯಾವಾಗ ಪರಿಷ್ಕಾರ? ಇದರಿಂದ ಯಾವಾಗ ನನಗೆ ಬಿಡುಗಡೆ ಆಗುತ್ತೆ? ಯಾವಾಗ ನಾನು ಸಮಾಧಾನವಾಗಿರ್ತೀನಿ ಎಂಬುದಾಗಿ ನೆನೆಸ್ಕೊಳ್ತಾ ಇದ್ದೀರಾ? ಆದ್ರೆ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ, ಮಗಳೇ ಅಥವಾ ಮಗನೇ, ನೀನು ಎದುರಿಸ್ತಿರುವಂತ ಎಲ್ಲ ಪರಿಸ್ಥಿತಿಗಳು ನನಗೆ ಗೊತ್ತು. ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಯಾವಾಗ್ಲೂ ನಾವು ಮರಣಿಸ್ಬೇಕಾಗಿತ್ತೇನೋ, ಆದ್ರೆ ಆ ಪರಿಸ್ಥಿತಿಗಳ ಮಧ್ಯದಲ್ಲೂ ಕೂಡ ದೇವರು ನಮ್ಮ ಮಧ್ಯದಲ್ಲಿ ಇದ್ದು ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯ. ನಿಜವೇ, ಆತ ನಮ್ಮನ್ನ ಬಲಪಡಿಸುವಂತ ದೇವರು. ಎಲ್ಲ ಸಮಯದಲ್ಲೂ ನಾವು ಕುಗ್ಗಿ ಹೋಗಿದ್ದೇವೆ ಎಂಬುದಾಗಿ ನೆನೆಸುವಾಗ ಯಾವ ಮನುಷ್ಯರು ಕಾಣಿಸೋದಿಲ್ಲ ನಮ್ಮನ್ನ ಧೈರ್ಯಪಡಿಸ್ಲಿಕ್ಕೆ. ಸೋತು ಹೋದಾಗ ಯಾವ ಮನುಷ್ಯರು ಕಾಣಿಸೋದಿಲ್ಲ ನಮ್ಮನ್ನ ಪ್ರೋತ್ಸಾಹಿಸ್ಲಿಕ್ಕೆ, ಬಲಪಡಿಸ್ಲಿಕ್ಕೆ. ಆದ್ರೆ ದೇವ್ರು ಹೇಳ್ತಿದ್ದಾರೆ, ಪ್ರತಿ ಕ್ಷಣ ನಾನು ನೋಡ್ತಾ ಇದ್ದಾನೆ, ನಾನು ಬಲಪಡಿಸ್ತಾ ಇದ್ದಾನೆ. ನಮ್ಮೊಳಗಿನ ಪರಿಶುದ್ಧಾತ್ಮನ ಮೂಲಕ ನಮಗೆ ಧೈರ್ಯ ಹೇಳ್ತಾ ಇರ್ತಾರೆ ದೇವರು. ಹಲ್ಲೆಲೂಯ. ಯಾವ ಪರಿಸ್ಥಿತಿಯಲ್ಲಿ ಯಾರು ಹೋಗ್ತಾ ಇದ್ದೀರಿ? ಯಾವ ಭಯಂಕರವಾದ ಸ್ಥಿತಿಯಿಂದ ನೀವು ಬಿಡುಗಡೆ ಹೊಂದಬೇಕೆಂಬುದಾಗಿ ಅಂದುಕೊಂತ ಆಲೋಚನೆ ಮಾಡ್ತಾ ಇದ್ದೀರಿ? ಅನಾರೋಗ್ಯವ, ಸಾಲಬಾಧೆಯ, ಅಥವಾ ಹೇಳಿಕೊಳ್ಳಲಾಗದಂತ ಪರಿಸ್ಥಿತಿಯಲ್ಲಿದ್ದೀರಾ? ಎಲ್ಲಾ ಕಡೆಯೂ ಸಮಸ್ಯೆನೇ ಸಿಸ್ಟರ್, ಯಾವುದು ಅಂತ ಹೇಳಿ ಎಂಬುದಾಗಿ ನೆನೆಸ್ತಾ ಇದ್ದೀರಾ? ಆದ್ರೆ ಮನುಷ್ಯರಿಗೆ ನೀವು ಹೇಳಿದ್ರು ಹೇಳದೇ ಇದ್ರು ಕೂಡ ನಿನ್ನನ್ನು ಪ್ರೀತಿಸುವಂತ, ಪ್ರತಿ ಕ್ಷಣ ನಿನ್ನನ್ನು ಕಾಪಾಡಿ ನಮ್ಮನ್ನ ಕಾಪಾಡ್ತಾ ಇರುವಂತ ದೇವರಿಗೆ ನಿನ್ನ ಹೃದಯ ಗೊತ್ತು, ನಿನ್ನ ಹೃದಯ ಆಲೋಚನೆಗಳು ಗೊತ್ತು. ಯಾವಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದಾಗಿ ನನ್ನ ದೇವರಿಗೆ ಗೊತ್ತು. ಧೈರ್ಯವಾಗಿರಿ, ಯಾಕಂದ್ರೆ ದೇವರು ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ. ಆಮೇಲೆ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ 38 ವರ್ಷಗಳ ಕಾಲ ತನ್ನ ರೋಗದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ. 38 ವರ್ಷಗಳ ಕಾಲ ಪ್ರಿಯರೇ, ಒಂದಲ್ಲ ಎರಡಲ್ಲ, ಎಷ್ಟು ವೇದನೆ ಇರ್ಬೋದು. ಯಾರು ಕೂಡ ಆತನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ಯಾರು ಕೂಡ ಧೈರ್ಯಪಡಿಸೋರಿಲ್ಲ, ಯಾರು ಕೂಡ ಆತನಿಗೆ ಸಹಾಯ ಮಾಡೋರಿಲ್ಲ. ಆತನ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ, 38 ವರ್ಷಗಳಿಂದ ಸಾಧ್ಯ ಆಗ್ತಾ ಇಲ್ಲ ಆತನು ತನ್ನ ರೋಗದಿಂದ ಬಿಡುಗಡೆ ಹೊಂದಲಿಕ್ಕೆ. ಆದರೆ ಆ 38 ವರ್ಷಗಳ ದೇವರು ಯೇಸು ಕ್ರಿಸ್ತನ ಮೂಲಕ, ದೇವಾದ ದೇವರ ಮೂಲಕ ಆತನು ಸ್ವಸ್ಥತೆಯನ್ನು ಹೊಂದಿಕೊಳ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯ. ನಿಜವೇ, ನಿಮ್ಮ ಜೀವನದಲ್ಲಿ ಕೂಡ ಅನೇಕ ವರ್ಷಗಳಿಂದ ನೀವು ಬಿಡುಗಡೆ ಹೊಂದಬೇಕೆಂಬುದಾಗಿ ನೀವು ನೆನೆಸ್ತಾ ಇದ್ದೀವಿ, ನೀವು ಆಗ್ತಾ ಇಲ್ಲ, ಬಲಹೀನರಾಗಿ ಹೋಗ್ತಾ ಇದ್ದೀರೇನೋ. ಸಾಲ ಕಟ್ಟಿ 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 ಇನ್ಯಾವಾಗಪ್ಪ ಇದು ತೀರ್ಸೋದು, ನಿಮ್ಮ ಜೀವನ ಪರ್ಯಂತನ ಎಂಬುದಾಗಿ ನೀವು ಜ್ಞಾಪಕ ಮಾಡ್ಕೊಳ್ತಾ ಇದ್ದೀರಾ? ಈ ಅನಾರೋಗ್ಯದಿಂದ ಯಾವಾಗಪ್ಪ ಬಿಡುಗಡೆ, ಈ ಕಾಯಿಲೆಯಿಂದ ಯಾವಾಗಪ್ಪ ಬಿಡುಗಡೆ ಅಂತ ನೆನೆಸ್ತಾ ಇದ್ದೀರಾ?
ನನ್ನ ಕುಟುಂಬದಲ್ಲಿ ಸಮಾಧಾನ ಯಾವಾಗ ಸಿಗುತ್ತೆ, ನನ್ನ ಕುಟುಂಬದಲ್ಲಿ ಒಂದು ರಕ್ಷಣೆ ಜೀವಿತ ಯಾವಾಗ ಬರುತ್ತೆ, ನಾವೆಲ್ಲರೂ ಒಟ್ಟಾಗಿ ಯಾವಾಗ ದೇವರ ಸಂಧಾನಕ್ಕೆ ಹೋಗೋದು ಎಂಬುದಾಗಿ ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ಆದರೆ ನೀವು ಮಾಡ್ತಿರುವಂಥ ಪ್ರತಿ ಪ್ರಯತ್ನದಲ್ಲೂ, ನೀವು ಪ್ರಾರ್ಥಿಸುವಂಥ ಪ್ರತಿ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾರೆ. ಇದುವರೆಗೂ ನೀವು ಪ್ರಾರ್ಥಿಸಲ್ವೇನು? ಬೇಸರಗೊಂಡಿರ್ತೀರ. ಆದರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ, ಎಳಬಿಡದೆ ಪ್ರಾರ್ಥನೆ ಮಾಡ್ರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿಯೂ ಇದುವರೆಗೂ ದೇವರು ಬಲಪಡಿಸಿದ್ದಾರೆ, ಇದುವರೆಗೂ ನಮ್ಮನ್ನು ಬದುಕಿಸಿದ್ದಾರೆ. ಯಾಕೆ ಗೊತ್ತಾ? ಒಂದು ದಿನ ಅವೆಲ್ಲವುಗಳಿಂದ ನಾವು ಬಿಡುಗಡೆ ಕಾಣುವಂಥದ್ದು ನಾವು ನೋಡಬೇಕು. ನಾವಲ್ಲದೆ ನಮ್ಮ ಸುತ್ತಮುತ್ತಲಿರೋರು ಕೂಡ ಅದನ್ನು ನೋಡಿ ನಾವು ಘನವಾಗಿ ದೇವರ ಸಂಧಾನದಲ್ಲಿ ನಿಲ್ಲಬೇಕೆಂಬುದಾಗಿ ದೇವರ ಆಸೆ. ಆಮೇಲೆ ಪರಿಸ್ಥಿತಿ, ಯಾವ ಪರಿಸ್ಥಿತಿ ಇದ್ರೂ ಕೂಡ ಎದುರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ದೇವರೆಷ್ಟು ಬಲಪಡಿಸ್ತಾ ಇದ್ದಾರೆ, ದೇವರು ಆಧರಿಸ್ತಾ ಇದ್ದಾರೆ. ನಾನು ನಿಮ್ಮನ್ನ ಬಲಪಡಿಸ್ತೇನೆ ಎಂಬುದಾಗಿ ವಾಗ್ದಾನ ಕೊಡ್ತಾ ಇದ್ದಾರೆ. ನೀವು ಯಾವ ಬಲಹೀನತೆಯಲ್ಲಿ ಇದ್ರೂ ಪರವಾಗಿಲ್ಲ, ಎಂಥ ಸ್ಥಿತಿಯಲ್ಲಿದ್ರೂ ಪರವಾಗಿಲ್ಲ, ಎಂಥ ಭಯಂಕರವಾದ ಚಿಂತೆಯಲ್ಲಿದ್ರೂ ಹಾದು ಹೋಗ್ತಿದ್ರು ಪರವಾಗಿಲ್ಲ, ಈ ಸ್ವರವನ್ನ ಕೇಳಿಸ್ಕೊಳ್ತಾ ಇದ್ದೀರಾ, ಈ ಜೀವವುಳ್ಳ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೀರಾ. ನೀವು ಕೇಳಿಸ್ಕೊಳ್ತಾ ಇರೋದ್ರೆ ಈಗಲೇ ದೇವರು ನಿಮ್ಮನ್ನ ಬಲಪಡಿಸ್ತಾ ಇದ್ದಾರೆ, ಒಂದು ಆಧರಣೆ ಕೊಡ್ತಾ ಇದ್ದಾರೆ, ಒಂದು ಶಕ್ತಿ ಕೊಡ್ತಿದ್ದಾರೆ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ನನ್ನನ್ನ ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನ ಮಾಡಲು ಶಕ್ತನು ಎಂಬುದಾಗಿ. ಆಮೇನ್. ಹೌದು, ನೀವೆಲ್ಲವನ್ನ ಮಾಡ್ಲಿಕ್ಕೆ ಶಕ್ತರು, ನೀವೆಲ್ಲವನ್ನ ಜಯಿಸ್ಲಿಕ್ಕೆ ಶಕ್ತರು. ದೇವರ ಅಧಿಕಾರ ಕೊಟ್ಟಿದ್ದಾರೆ. ಆತನಲ್ಲಿ ಬಲವನ್ನು ಹೊಂದಿಕೊಳ್ಳೋಣ. ಮನುಷ್ಯರಲ್ಲೂ ಮತ್ತೊಂದರಲ್ಲೂ ಬೇಡ ನಮಗೆ ಬಲ. ಆ ಬಲ ಎಲ್ಲ ವ್ಯರ್ಥ. ದೇವರಿಂದ ಹೊಂದಿಕೊಳ್ಳುವಂಥ ಬಲ ಮಾತ್ರವೇ ನಮ್ಮನ್ನ ಉನ್ನತವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅಂತ ರೀತಿಯಲ್ಲಿ ದೇವರು ನಮ್ಮನ್ನು ಬಲಪಡಿಸ್ಲಿ. ಸೊ ಇವಾಗ ನಮ್ಮೆಲ್ಲನ ಆಶ್ರಯಿಸಲಿ. ನಿಮ್ಮ ಯಾವ ವಿಜ್ಞಾಪನೆ ಆದರೂ ಕಮೆಂಟ್ಗಳ ಮೂಲಕ ತಿಳಿಸಿಕೊಡ್ರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ. ಪರಿಶುದ್ಧರು, ಉನ್ನತರು, ಮಹೋನ್ನತರ ಅಂತ ದೇವರ ಸ್ತೋತ್ರ. ಅಪ್ಪ, ಇವಾಗ ನಮ್ಮೆಲ್ಲರನ್ನ ಆಶ್ರಯಿಸುತ್ತಿರುವುದಕ್ಕಾಗಿ ಸ್ತೋತ್ರ, ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ, ಜೀವನ ಪರಲೋಕದ ಪರಮ ತಂದೆಯೇ. ಆಮೇನ್. ಪ್ರೈಸ್ ದಿ ಲಾರ್ಡ್.